ರೈತ್ರೆ, ರಸಬಾಳೆ, ಪಚ್ಚು ಬಾಳೆ, ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, ಮೈಸೂರು ಬಾಳೆ ಇವೆಲ್ಲ ಕೂಡ ಸಾಮಾನ್ಯವಾಗಿ ಕೇಳಿ ಬರುವಂತಹ ಬಾಳೆ ತಳಿಗಳು. ಆದ್ರೆ ನೀವ್ ಯಾವತ್ತಾದ್ರೂ ಕಲ್ಲು ಬಾಳೆಯ ಬಗ್ಗೆ ಕೇಳಿದ್ದೀರಾ? ಇದನ್ನ ಸೀಡೆಡ್ ಬನಾನಾ ಅಂತ ಕೂಡ ಕರೀತಾರೆ. ಇದಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಹಲವು ಅನಾರೋಗ್ಯಗಳನ್ನ ವಾಸಿ ಮಾಡುವಂತ ಔಷಧೀಯ ಗುಣಗಳನ್ನ ಹೊಂದಿದೆ ಈ ಕಲ್ಲು ಬಾಳೆ. ಇದರ ತಿರುಳು ಮಾತ್ರ ಅಲ್ಲ, ಹಣ್ಣಿನೊಳಗಿರುವಂತಹ ಬೀಜ ಕೂಡ ಆರೋಗ್ಯಕ್ಕೆ ಅಮೃತದಂತೆ ಕೆಲಸ ಮಾಡುತ್ತೆ. ಕಲ್ಲು ಬಾಳೆ ನೋಡೋದಕ್ಕೆ ಇದರ ಬಾಳೆಯಂತೆ ಇರುತ್ತೆ, ಆದ್ರೆ ಎಲೆಗಳು ಬೇರೆ ಬಾಳೆ ಎಲೆಗಿಂತ ಅಗಲ ಹಾಗೆ ಉದ್ದ ಇರುತ್ತೆ. ಹೂವು ಕೂಡ ಗಾತ್ರದಲ್ಲಿ ದೊಡ್ಡದಿರುತ್ತೆ. ಆದ್ರೆ ಕಾಯಿಗಳು ಮಾತ್ರ ಚಿಕ್ಕದಾಗಿದ್ದು ಹಣ್ಣಾದಾಗ ಸಿಹಿಯ ಜೊತೆಗೆ ಸ್ವಲ್ಪ ಕಹಿ ಇರುತ್ತೆ. ಹಣ್ಣಿನ ಒಳಗೆ ಕಲ್ಲುಗಳಂತೆ ಕಪ್ಪು ಬಣ್ಣದ ಬೀಜಗಳಿರುತ್ತೆ. ಬಾಳೆ ಬೀಜಗಳು ಹೊಟ್ಟೆಗೆ ಸಂಬಂಧಿಸಿದಂತ ಕರುಳಿನ ಸಮಸ್ಯೆ ಆಗಿರ್ಬೋದು, ಹೊಟ್ಟೆಯ ಹುಣ್ಣಾಗಿರ್ಬೋದು, ಮಲಬದ್ಧತೆಯನ್ನ ನಿವಾರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಯಾಕಿಷ್ಟು ಡಿಮಾಂಡ್ ಅಂತಂದ್ರೆ ಇದನ್ನ ಬೆಳೆಯುವವರ ಸಂಖ್ಯೆ ಕಡಿಮೆ ಇದೆ. ಅಷ್ಟೇ ಅಲ್ಲ, ಈ ಕಲ್ಲು ಬಾಳೆಯನ್ನ ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿರ್ಬೋದು, ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಬಳಸ್ತಾರೆ. ನೀವು ಚೀನಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಫಿಲಿಪೈನ್ಸ್ ದೇಶಗಳಿಗೆ ರಫ್ತು ಕೂಡ ಮಾಡಿ ಆದಾಯವನ್ನ ಗಳಿಸಬಹುದು. ಬಾಳೆ ಬೀಜ, ಬನಾನಾ ಪೌಡರ್ ಆಗಿರ್ಬೋದು, ಬನಾನಾ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ಗೆ ಸಿಕ್ಕಾಪಟ್ಟೆ ಬೇಡಿಕೆ. ಇನ್ನು ಈ ಬಾಳೆ ಕೆಜಿಗೆ 20 ರಿಂದ 40 ರೂಪಾಯಿ ಇದೆ. ಅದೇ ಈ ಬಾಳೆಯ ಬೀಜಕ್ಕೆ 500 ರಿಂದ 1,500 ತನಕ ಬೆಲೆ ಇದೆ. ಇನ್ನು ಈ ಪೌಡರ್ಗೆ 300 ರಿಂದ 800 ರೂಪಾಯಿ ಬೆಲೆ ಇದೆ. ಸೊ ಇವತ್ತೇ ನೀವು ರೈತೋದ್ಯಮಿಯಾಗಿ ಹೇಗ್ ರೈತೋದ್ಯಮಿ ಆಗ್ಬೇಕು, ನಿಮಗ್ ನೀವೇ ಬಾಸ್ ಹೇಗಾಗ್ಬೇಕು ಅಂತ ಗೊತ್ತಾಗ್ಬೇಕಾ? ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಯೂಟ್ಯೂಬ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಬಾಸ್ವಾಲಾ, ಬಿ ದ ಬಾಸ್.